ಎಪಿಸೋಡ್ 29 ಹೃದಯಗಳ ಮಿಲನ. ಹೀನಾ ಏರ್ಪೋರ್ಟಲ್ಲಿದ್ಲು. ಅದೇ ಟೈಮ್ಗೆ ಹರ್ಷದ್ ಫ್ಲೈಟ್ ಕೂಡ ಲ್ಯಾಂಡ್ ಆಯಿತು. ಹೀನಾ ಎಲ್ಲ ಪ್ರೊಸೀಜರ್ ಮುಗಿಸ್ಕೊಳ್ತಾ ಇದ್ಲು. ಆಮೇಲೆ ಅವಳು ಕವಿತಾ ಕಾಲ್ ಮಾಡಿದ್ಲು. ಕವಿತಾ, ಅಕ್ಕ, ಇಂಡಿಯಾ ಅಲ್ಲಿ ಎಲ್ಲಿ ಲ್ಯಾಂಡ್ ಆಗ್ತಿದ್ಯಾ, ಬ್ಯಾಂಗ್ಳೂರಿಗೆ ಬರೋದು ಬೇಡ ಅಂತ ಹೇಳಿದ್ಲು. ಅದಕ್ಕೆ ಗೊತ್ತೇ ಇದೆ ಅಲ್ಲ ಕವಿತಾ ಅಂತ ಹೇಳಿದ್ಲಿ. ಅಪ್ಪ ಅಮ್ಮನ್ನ ಬರೋದಕ್ಕೆ ಹೇಳು, ನಾನು ಅಲ್ಲಿಂದ ಬಾಬಾ ಹೇಳಿರೋ ಕಡೆ ಹೋಗಬೇಕು ಅಂದ್ಲು. ಅದಕ್ಕೆ ಕವಿತಾ ಸರಿ ಅಕ್ಕ ಅಂತ ಹೇಳ್ತಾ ಇದ್ಲು. ಹೀನಾ ಫೋಟೋ ಇನ್ಸಿಡೆಂಟ್ ಆದಾಗಿಂದ ತುಂಬ ಕೇರ್ಫುಲ್ ಆಗಿದ್ಲು. ಮಾಸ್ಕ್ ಎಲ್ಲ ಹಾಕ್ಕೊಂಡು ತಲೆ ಮೇಲೆ ದುಪ್ಪಟ್ಟ ಹಾಕಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿ ಕೂಡ ಹೋಗ್ತಿದ್ಲು. ಅದೇ ಟೈಮ್ಗೆ ಸರಿಯಾಗಿ ಹರ್ಷದ್ ಕಾಲಲ್ಲಿ ಮಾತಾಡ್ತಾ ಬರ್ತಾ ಇದ್ದ. ಒಂದು ಸೈಡ್ ಹೀನಾಗೆ ಒಂಥರ ಖುಷಿಯಾದ ಫೀಲ್ ಆಯಿತು. ಅವಳು ಹೇಳೋಕ್ಕಾಗದೇ ಇರೋಷ್ಟು ಆಗಿತ್ತು. 4 ಇಯರ್ಸ್ ಆದಮೇಲೆ ಬಸ್ ಸ್ಟ್ಯಾಂಡಲ್ಲಿ ನಂತರ ಅವಳಿಗೆ ಆ ಫೀಲ್ ಮತ್ತೆ ಆಯಿತು. ನಮ್ಮವ್ರ ಹತ್ರ ಇದ್ದಾಗ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ, ಅದು ನಮಗೆ ತಿಳಿಯದೆ ಹೋದರು. ಹೀನಾಗೂ ಅದೇ ರೀತಿ ಫೀಲ್ ಆಗ್ತಾ ಇತ್ತು. ಅಯ್ಯೋ, ಇದೇನು ಫೀಲು, ಯಾವತ್ತೂ ಹೀಗಾಗಿರಲಿಲ್ಲ ಅಂತ ಅಂದ್ಕೊಂಡ್ಳು. ಇನ್ನು ಹರ್ಷದ್ ಕಾಲಲ್ಲಿ ಬ್ಯುಸಿ ಇದ್ದ. ಹೀನಾ ಆದರೆ ಎಲ್ಲ ಮರ್ತಿದ್ಲು. ಹರ್ಷದ್ಗೂ ಒಂಥರ ಫೀಲ್ ಆಗಿ ಹಾರ್ಟ್ ಮುಟ್ಕೊಂಡ. ಹೀನಾ ಅಂತ ಹೇಳ್ಕೊಂಡ. ಅವನಿಗೆ ನನಗೆ ಹೀನಾ ಸಿಗ್ಬೋದು ಅಂತ ಅನಿಸುತ್ತೆ, ಅಮೇರಿಕಕ್ಕೆ ಬಂದ್ರದಿಂದ ಅಂದ್ಕೊಂಡು. ಇನ್ನೂ ಹೀನಾ ಇಂಡಿಯಾಗೆ ಹೋಗ್ತಿದ್ದೇನೆ ಅಲ್ವಾ, ಅದಕ್ಕೆ ಈಗ ಅಂದ್ಕೊಂಡು ಹೊರಟ್ಲು. ಹರ್ಷದ್ ಅದೇ ಟೈಮ್ಗೆ ಎದುರಿಗೆ ಬಂದ. ಹೀನಾ ಹರ್ಷದ್ ಮುಖ ನೋಡಿದ್ಲು. ಆದರೆ ಹರ್ಷದ್ ಹೀನಾ ನೋಡಿದ್ರು ಗುರ್ತು ಹಿಡಿಯೋದಕ್ಕಾಗಲಿಲ್ಲ. ಅವಳು ಹಾಗೆ ರೆಡಿ ಆಗಿದ್ಲು. ಇಬ್ಬರು ಹೊರಟರು. ಆದರೆ ಅವರ ಹೃದಯಗಳ ಮಿಲನ ಮತ್ತೆ ಆಗಿತ್ತು. ಹರ್ಷದ್ ಆಚೆ ಯಾರಿಗೋ ವೆಯ್ಟ್ ಮಾಡ್ತಾ ಇದ್ದ. ಹೀನಾ ಎಲ್ಲ ಪ್ರೊಸೆಸ್ ಮುಗಿಸಿ ಫ್ಲೈಟ್ ಕಡೆ ಹೊರಟ್ಲು. ಹರ್ಷದ್ಗೆ ಅದೇ ಟೈಮಿಗೆ ಕಾಲ್ ಬಂತು. ಕಾಲ್ನಲ್ಲಿ ವನಜಾ, ಹರ್ಷದ್ ನಿನ್ನ ಅಪ್ಪಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಕಣೋ, ಮಂಗಳೂರಲ್ಲಿ ಸೈಟ್ ನೋಡೋಣ ಅಂತ ಬಂದಿದ್ವಿ, ಇಲ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಕಣೋ ಅಂತ ಹೇಳಿದ್ಲು. ಇದನ್ನು ಕೇಳಿ ಹರ್ಷದ್ಗೆ ಶಾಕ್ ಆಯಿತು. ಅಮ್ಮ, ನೀನು ಹೆದರಬೇಡ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಅವನಿಗೆ ಕೈಕಾಲು ಓಡ್ತಾ ಇರಲಿಲ್ಲ. ಒಬ್ರಿಗೆ ಕಾಲ್ ಮಾಡಿ ಮಂಗಳೂರಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡೋಕೆ ಹೇಳ್ದ. ಅವನು ಅಮೇರಿಕದ ಒಬ್ಬ ಡಾಕ್ಟರ್ಗೆ ಕಾಲ್ ಮಾಡಿ, ಅಪ್ಪಾಜಿ ಏನಾಗಿದೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಅವ್ರಿಗೆ ಏನೂ ಆಗಬಾರ್ದು, ಏನಾದರೂ ಮಾಡು ಅಂತ ಡಾಕ್ಟರ್ಗೆ ಹೇಳಿ ಕಾಲ್ ಕಟ್ ಮಾಡ್ದ. ಕಾಲ್ ಮಾಡಿದ ವ್ಯಕ್ತಿ ಫೋನ್ ಮಾಡಿ, ಸರ್ ಟಿಕೆಟ್ ಬುಕ್ ಆಗಿದೆ, ನೀವು ಹೊರಡಿ ಅಂತ ಹೇಳ್ದ. ಹರ್ಷದ್ ಸರಿ ಅಂತ ಹೇಳಿ ಫ್ಲೈಟ್ ಕಡೆ ಹೊರಟ. ಎಲ್ಲ ಪ್ರೋಸೆಸ್ ಮುಗಿಸ್ಕೊಂಡು ಫ್ಲೈಟ್ ಹತ್ತಿರ ಬಂದ. ಸೀದಾ ಅಮ್ಮಂಗೆ ಕಾಲ್ ಮಾಡಿ ಏನಾಯಿತು, ಕಂಡೀಷನ್ ಹೇಗಿದೆ ಅಂತ ಕೇಳ್ದ. ಆದ ವನಜಾ, ಟ್ರೀಟ್ಮೆಂಟ್ ನಡೀತಾ ಇದೆ ಕಣೋ ಅಂತ ಹೇಳಿದ್ರು. ಸರಿಯಮ್ಮ, ನಾನು ಅಮೇರಿಕಾಯಿಂದ ಕರ್ಸೋಕೆ ಟ್ರೈ ಮಾಡ್ತೀನಿ, ನೀನು ಹುಷಾರು ಅಂತ ಹೇಳಿ ಹೋದ. ಮತ್ತೆ ಅದೇ ಡಾಕ್ಟರ್ಗೆ ಕಾಲ್ ಮಾಡಿ ಅಪ್ಪನ ಕಂಡೀಷನನ್ನು ಹೇಳ್ದ. ಡಾಕ್ಟರ್ ಸರಿ ಅಂತ ಹೇಳಿ ಲಾಸ್ ಏಂಜಲ್ಸ್ ದ ಬೆಸ್ಟ್ ಕಾರ್ಡಿಯಾಲಜಿಸ್ಟ್ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಅಮೇಲಿಯಾ ಮಾರ್ಟಿನ್ ಅವರನ್ನು ಟ್ರೀಟ್ಮೆಂಟ್ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಆಸ್ಪತ್ರೆಗೆ ಬೇಕಾಗಿದ್ದವರು ಡಾಕ್ಟರ್ ಆಗಿದ್ದರು. ಇದರಿಂದ ಆಸ್ಪತ್ರೆಯವ್ರಿಗೆ ಅಮೇಲಿಯಾ ಮಾರ್ಟಿನನ್ನು ರಿಕ್ವೆಸ್ಟ್ ಮಾಡಲೇಬೇಕಿತ್ತು. ಅವರು ಸರಿ ಅಂತ ಹೇಳಿ ಅಮೇಲಿಯಾ ಮಾರ್ಟಿನ್ ಅಂದರೆ ಹೀನಾಗೆ ಕಾಲ್ ಮಾಡಿದ್ರು. ಹೀನಾ ಕಾಲ್ ಪಿಕ್ ಮಾಡಿದ್ಲು. ಅವರು ಯಾವ ಡಾಕ್ಟರ್ ಫೋನ್ ಮಾಡಿದ್ರು ಅಂತ ಹೇಳಿದ್ರು. ಅವಳಿಗೆ ಅವ್ರು ಕಾಲ್ ಮಾಡಿದ್ದರ ಸೀರಿಯಸ್ ಆಗಿ ನನ್ನ ಹೆಲ್ತ್ ಹೇಳಿದ್ದಾರೆ ಅಂತ ಕೇಳಿದ್ಲು. ಆಗ ಡಾಕ್ಟರ್, ಹೌದಮ್ಮ, ಈಗ ನೀನು ನಮಗೆ ಹೆಲ್ಪ್ ಮಾಡಲೇಬೇಕು, ಇದು ನಮ್ಮ ಹಾಸ್ಪಿಟಲ್ ಪ್ರಶ್ನೆ ಅಂತ ಕೇಳ್ಕೊಂಡ್ರು. ಅದಕ್ಕವಳು, ಓಕೆ ಸರ್, ಬಟ್ ನಾನು 1 ವಾರ ಅಷ್ಟೇ ಇರೋದು ಕರ್ನಾಟಕದಲ್ಲಿ, ಅದು ಬಿಟ್ಟರೆ ನಾನು ಬೇರೆ ಕಡೆ ಹೋಗ್ತೀನಿ, ಬೆಂಗಳೂರಲ್ಲಿ ಟ್ರೀಟ್ಮೆಂಟನ್ನು ಯಾರಿಗೂ ಕೊಡೋಲಾಗೋದಿಲ್ಲ, ಇದರಲ್ಲಿ ನನ್ನನ್ನು ಫೋರ್ಸ್ ಮಾಡಬೇಡಿ ಅಂತ ಹೇಳಿಕೊಂಡು ಡಾಕ್ಟರ್ ಸರಿ ಇರು ಅಂತ ಕಾಲ್ ಕಟ್ ಮಾಡಿದ್ರು. ಕಾರ್ಡಿಯೋಲಜಿಸ್ಟ್ ಹಾಸ್ಪಿಟಲ್ ಮೇನ್ ಡಾಕ್ಟರ್ ಮತ್ತು ಹರ್ಷದ್ ಕಾಲ್ ಮಾಡಿದ್ದ. ಡಾಕ್ಟರ್ಗೆ ಕಾಲ್ ಮಾಡಿ ಅಮೇಲಿಯಾ ಮಾರ್ಟಿನ್ ಅವರ ಕಂಡೀಷನನ್ನು ಹೇಳಿದನು. ಅವರು, ಇದನ್ನು ನಾನು ಅವ್ರಿಗೆ ಮಂಗಳೂರಿಗೆ ಬರೋದಕ್ಕೆ ಹೇಳ್ತೀನಿ ಅಂತ ಹೇಳಿ ನೀವು ಅವ್ರಿಗೆ ಟ್ರೀಟ್ಮೆಂಟನ್ನು ಮಂಗಳೂರಿಗೆ ಕೊಡೋದಕ್ಕೆ ಹೇಳಿ ಅಂತ ಹೇಳ್ದ. ಆಗ ಡಾಕ್ಟರ್, ಅವ್ರು ಮಂಗಳೂರಿಗೆ ಹೋಗ್ತಿರೋದು, ನೀವು ಅದೇ ಕೆಲಸ ಮಾಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಕಾರ್ಡಿಯಾಲಜಿಸ್ಟ್ ಹಾಸ್ಪಿಟಲ್ ಡಾಕ್ಟರ್ ಹೀನಾಗೆ ಮೆಸೇಜ್ ಮಾಡಿ ಅವ್ರು ಮಂಗಳೂರಿಗೆ ಬರ್ತಾರೆ, ನೀನು ಅಲ್ಲೇ ಟ್ರೀಟ್ಮೆಂಟ್ ಕೊಡು ಅಂತ ಹೇಳಿದ್ರು. ಹೀನಾ ಸರಿ ಅಂತ ಒಪ್ಕೊಂಡ್ರು. ಹರ್ಷದ್ಗೂ ಸಹ ಡಾಕ್ಟರ್ ಕಾಲ್ ಮಾಡಿ ಅವ್ರು ಮಂಗಳೂರಿಗೆ ಬರ್ತಿದ್ದಾರೆ, ಅವರು ಬೆಸ್ಟ್ ಕಾರ್ಡಿಯಾಲಜಿಸ್ಟ್ ಇನ್ ಲಾಸ್ ಏಂಜಲ್ಸ್ ಅಂತ ಅವಾರ್ಡ್ ಪಡೆದಿರೋ ಡಾಕ್ಟರ್, ಅವ್ರಿಗೆ ವರ್ಲ್ಡ್ ಫೇಮಸ್ ಕಾರ್ಡಿಯಾಲಜಿಸ್ಟ್ ಹಾಗೆ ಗೈನಕಾಲಜಿಸ್ಟ್ ಎಂಬ ಅವಾರ್ಡ್ ಬಂದಿದ್ದರು, ಅದನ್ನು ಬೇಡ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಅವರನ್ನು ಹುಷಾರಾಗಿ ನಡೆಸ್ಕೊಂಡು ಹೇಳಿ, ಅವರು ಯಾವುದೇ ಕೆಲಸದ ಮೇಲೆ ಅಲ್ಲಿಗೆ ಬರ್ತಿದ್ದಾರೆ, ಇಲ್ಲ ಅಂದಿದ್ರೆ ನಿಮ್ಮ ಅಪ್ಪಾಜಿನ ಇಲ್ಲೇ ಕರ್ಕೊಂಡು ಬರಬೇಕಾಗಿತ್ತು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ರು. ಹರ್ಷದ್ ಸೀದಾ ಫ್ಲೈಟ್ ಒಳಗೆ ಹೋಗಿ ಕೂತ್ಕೊಂಡ.
ಹರ್ಷದ್ ಬಿಸ್ನೆಸ್ ಮ್ಯಾನ್ ಆಗಿದ್ದರಿಂದ ಅವನು ಬಿಸ್ನೆಸ್ ಕ್ಲಾಸ್ ಬುಕ್ ಮಾಡಿದ್ದ. ಹೀನಾ ನಾರ್ಮಲ್ ಸೀಟ್ಗಳನ್ನೇ ಬುಕ್ ಮಾಡಿದ್ಲು, ಯಾವುದೇ ಡೌಟ್ ಬರಬಾರ್ದು ಅಂತ. ಅವ್ರಿಗೆ ಒಬ್ರೊಬ್ರು ಗುರ್ತು ಹಿಡಿಯೋದಕ್ಕೆ ಆಗದೆ ಇದ್ದರೂ ಅವ್ರ ಹೃದಯಗಳ ಗುರುತು ಹಿಡಿದಿದ್ವು. ಹರ್ಷದವರಮ್ಮ ಕಾಲ್ ಮಾಡಿ ಅಪ್ಪನಿಗೆ ಹಾರ್ಟ್ ಸರ್ಜರಿ ಆಗಬೇಕಂತೆ, ಅವ್ರಿಗೆ ಇನ್ನೂ ಏನೋ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ, ಏನು ಅಂತ ಇಲ್ಲಿರೋ ಡಾಕ್ಟರ್ಗಳಿಗೂ ಗೊತ್ತಾಗ್ತಾ ಇಲ್ಲ. ಅವರು ಇನ್ನು 1 ವಾರದೊಳಗಡೆ ಅವ್ರಿಗೆ ಆಪ್ರೇಷನ್ ಆಗಬೇಕಂತ ಹೇಳಿದ್ದಾರೆ. ಏನು ಮಾಡೋದು ಅಂತ ಅಳ್ತಾ ಕೇಳಿದ್ರು. ಅಳ್ಬೇಡ ಅಮ್ಮ, ಏನೂ ಆಗೋದಿಲ್ಲ, ನಿಮ್ಮ ಮಗ ಇದ್ದಾನಲ್ಲ, ಅಪ್ಪನಿಗೆ ಏನೂ ಆಗೋದಕ್ಕೆ ಬಿಡೋದಿಲ್ಲ. ಅಪ್ಪ ಮಂಗಳೂರಿನಲ್ಲಿರ್ರಿ, ಅವರನ್ನು ಡಿಸ್ಚಾರ್ಜ್ ಮಾಡೋದಕ್ಕೆ ಹೋಗಬೇಡ ಅಂತ ಹೇಳ್ದ. ಆಗ ವನಜಾ ಯಾಕೆ ಅಂತ ಕೇಳಿದ್ರು. ಹರ್ಷದ್ ಅಮೇರಿಕದ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಪರ್ಸ್ನಲ್ ಕೆಲಸದ ಮೇಲೆ ಇಂಡಿಯಾಗೆ ಬರ್ತಿದ್ದಾರೆ, ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಅವರು ಕಾಕತಾಳೀಯವಾಗಿಯೇ ಮಂಗಳೂರಿಗೆ ಬರ್ತಾ ಇದ್ದಾರೆ, ಟ್ರೀಟ್ಮೆಂಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ದ. ಆಗ ವನಜಾ ಹೌದೇನೋ, ಆದಷ್ಟು ಬೇಗ ಬರೋದಕ್ಕೆ ಹೇಳಿ ಅಂತ ಹೇಳಿದ್ರು. ಇನ್ನು ಕವಿತಾ ಅಪ್ಪ ಅಮ್ಮಂಗೆ ಕಾಲ್ ಮಾಡಿ, ಅಮ್ಮ ಬೆಳಿಗ್ಗೆ ಎದ್ದು ಫ್ಯಾಕ್ಟ್ರಿಗೆ ಹೋಗೋ ಹಾಗೆ ಹೋಗಿ ಅಲ್ಲಿಂದ ಕ್ಯಾಬ್ ಬ್ಯಾಕ್ ಡೋರಿಂದ ಆಚೆ ಬನ್ನಿ, ಕಾರಿರುತ್ತೆ, ಸೀದಾ ಕಾರಲ್ಲಿ ಕುತ್ಕೊಳ್ಳಿ. ಆ ವಿಜಯ್ ನಮ್ಮ ಬೆನ್ನು ಇನ್ನೂ ಬಿಟ್ಟಿಲ್ಲ ಅಂತ ಹೇಳಿದ್ಲು. ಆಗ ಅಮ್ಮ ಸವಿತಾ, ಅಲ್ಲ ಏನೇ ವಿಷಯ, ನಮ್ಮ ಫ್ಯಾಕ್ಟ್ರಿಯಲ್ಲಿ ನಾವು ಕಳ್ಳರ ಥರ ಆಚೆ ಬ್ಯಾಕ್ ಡೋರಿಂದ ಬರಬೇಕಾ ಅಂತ ಕೇಳಿದ್ಲು. ಅಮ್ಮ ಪ್ರಪಂಚದ ಕಣ್ಣಿಗೆ ನೀವು ಅಲ್ಲಿ ವರ್ಕರ್ಸ್ ಅಷ್ಟೇ ಅಂತ ಹೇಳಿದ್ಲು. ಹೀನಾ 2 ವರ್ಷಗಳ ಹಿಂದೆ ತನ್ನ ಓದ್ ಮುಗಿಸಿ ಫೇಮಸ್ ಡಾಕ್ಟರ್ ಆಗಿ ತುಂಬ ಹಣ ದುಡಿದಿದ್ಲು. ಅದರಲ್ಲಿ ಅವರ ಅಪ್ಪ ಅಮ್ಮ ಕೆಲಸ ಮಾಡ್ತಾ ಇದ್ದ ಫ್ಯಾಕ್ಟ್ರಿಯನ್ನೇ ಪರ್ಚೇಸ್ ಮಾಡಿದ್ರು. ಅಪ್ಪ ಅಮ್ಮ ಹಳೆ ಮನೇಲಿದ್ದರೂ ಅವ್ರಿಗೆ ಏನೂ ಕಮ್ಮಿ ಮಾಡಿರಲಿಲ್ಲ. ಕವಿತಾಗೆ ಅಮೇರಿಕಾಯಿಂದ ಮಂಗಳೂರಿನ ಕಾಲೇಜ್ಗೆ ಅವಳು ಕ್ಲಾಸ್ಗೆ ತೆಕ್ಕೊಳ್ಳೋದಕ್ಕೆ ಡಾಕ್ಟರ್ಸ್ ಕಳಿಸ್ತಿದ್ಲು. ಮಂಗಳೂರಿನಲ್ಲಿ ಒಂದು ಹಾಸ್ಪಿಟಲ್ ಎಸ್ಟಾಬ್ಲಿಷ್ ಆಗ್ತಾ ಇತ್ತು, ಅದನ್ನು ಕಟ್ಟಿಸ್ತಾ ಇದ್ದವಳು ಹೀನಾ ಆಗಿದ್ಲು. ಅದಕ್ಕೆ ಕವಿತಾನ ಡಾಕ್ಟರ್ ಮಾಡಿ ಅವಳಿಗೆ ಗಿಫ್ಟ್ ಆಗಿ ಕೊಡಬೇಕಂತ ಕಟ್ಟಿಸ್ತಾ ಇದ್ಲು. ಕವಿತಾ ಅಮ್ಮ ಅಲ್ಲ, ಸಡನ್ನಾಗಿ ಯಾಕೆ ಅಂದ್ಲು. ಆಗ ಕವಿತಾ ಅದೆಲ್ಲ ಬೇಡ, ನಿನ್ನ ಮಗಳು ನೋಡೋದಿಲ್ವಾ ನೀನು, 2 ತಿಂಗಳಾಯಿತು ನನ್ನ ನೋಡೋಕೆ ಬಂದು ನೀನು, ನನಗೆ ನೀನು ನೋಡ್ಬೇಕು ಅನಿಸ್ತಿದೆ ಅಮ್ಮ, ಅದಕ್ಕೆ ಬಾ ಅಂತ ಹೇಳಿದ್ದು. ಅಪ್ಪನ ಕರ್ಕೊಂಡು ಬಾ, ಈ ವಿಜಯ್ ಕಾರಣದಿಂದ ಮಕ್ಕಳು ಕರೆಕ್ಟಾಗಿ ಅಪ್ಪ ಅಮ್ಮನ್ನ ಮಾತಾಡ್ಸೋಕೆ ಆಗ್ತಾಯಿಲ್ಲ, ಬಾರಮ್ಮ ಅಂತ ಕೇಳ್ಕೊಂಡ್ಳು. ಆಗ ಅವರಮ್ಮ ಸರಿ ಕಣೆ, ನೀನಾದರೆ 2 ತಿಂಗಳು 3 ತಿಂಗಳು ಬೇಕಾದರೂ ನೋಡ್ಬೋದು, ಆದರೆ ಅವಳನ್ನು ನೋಡೋಕೆ ಆಗ್ತಾ ಇಲ್ಲ ಕಣೆ, ಮಾತಾಡಬೇಕು ಅಂದರೆ ಎಷ್ಟು ಕಷ್ಟಪಟ್ಟು ಮಾತಾಡಬೇಕು ಅಂತ ಹೇಳಿ ಬೇಸರ ಮಾಡಿಕೊಂಡ್ರು. ಆಗ ಕವಿತಾ ಅಮ್ಮ ಯಾಕೀಗ, ಬನ್ನಿ ನಾನು ಫೋನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸವಿತಾ ನಿನ್ನ ನೋಡೋಕ್ಕಲ್ಲದೆ ಇದ್ದರೂ ನನ್ನ ಮಾತಾಡ್ಸೋದಕ್ಕಾದರೂ ಬರ್ತೀನಿ ಕಣೆ ಅಂದರು. ಆಗ ಅವಳು ಎಷ್ಟೇ ಆದರೂ ದೊಡ್ಡ ಮಗಳೇ ನಿನಗೆ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು. ಅಲ್ಲೇ ಇದ್ದ ಸುಮತಿ ಯಾಕೆ ನಿಮ್ಮ ಅಮ್ಮಂಗೆ ಸುಳ್ಳು ಹೇಳಿದೆ ಅಂತ ಕೇಳಿದ್ಲು. ಅದಕ್ಕೆ ಕವಿತಾ ಆನ್ಸರ್ ಏನು, ಒಂದೇ ಫ್ಲೈಟಲ್ಲಿರೋ ಹೀನಾ ಮತ್ತು ಹರ್ಷದ್ ಮೀಟ್ ಆಗ್ತಾರಾ, 2 ಹೃದಯಗಳು ಒಂದಾಗುತ್ತಾ, ಇದನ್ನು ಬನ್ನಿ ತಿಳ್ಕೊಳ್ಳೋಣ. ಎಪಿಸೋಡ್ 30 ಕವಿತಾ ಹಾಗೂ ಅಮರ್. ಅಲ್ಲೇ ಇದ್ದ ಸುಮತಿ ಯಾಕೆ ನಿಮ್ಮ ಅಮ್ಮಂಗೆ ಸುಳ್ಳು ಹೇಳಿದೆ ಅಂತ ಕೇಳಿದ್ಲು. ಅದಕ್ಕೆ ಕವಿತಾ ಆನ್ಸರ್ ಮಾಡ್ತಾ ಅಮ್ಮನಿಗೆ ಅಪ್ಪನಿಗೆ ಸರ್ಪ್ರೈಸ್ ಆಗಲಿ ಕಣೆ ಅಂತ ಹೇಳಿದ್ಲು. ಆಗ ಸುಮತಿ ಹೌದಾ ಸರಿ ಕಣೆ, ನಿನ್ನ ಅಕ್ಕನ ನಾನು ನೋಡಬೇಕು, ನನಗೂ ಕೂಡ ಮೀಟ್ ಮಾಡಿಸು ಅಂತ ಕೇಳ್ದ. ಕವಿತಾ ವೈ ನಾಟ್, ಖಂಡಿತ ಮೀಟ್ ಮಾಡಿಸ್ತೀನಿ ಅಂತ, ನಿನ್ನ ಬಗ್ಗೆ ಯಾವಾಗಲೂ ಅಕ್ಕನ ಜೊತೆ ಮಾತಾಡ್ತಾ ಇರ್ತೀನಿ, ಅವಳಿಗೆ ನಿನ್ನ ಬಗ್ಗೆ ಗೊತ್ತು, ಅವಳು ಕೂಡ ನಿನ್ನನ್ನು ಮೀಟ್ ಮಾಡೋದಕ್ಕೆ ಪಕ್ಕ ಕಾಯ್ತಾ ಇರ್ತಾಳೆ ಅಂತ ಹೇಳಿದ್ಲು. ಇನ್ನು ಹಾಸ್ಪಿಟಲ್ನಲ್ಲಿ ವಿಜಯ್ ಸ್ಥಿತಿ ಗಂಭೀರವಾಗಿದ್ದು, ಅಮೇರಿಕದಲ್ಲಿದ್ದ ವಿಜಯ್ ಕಡೆಯವರು ಇವನ್ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬರ್ತಿರೋ ಕಾರಣ ಅವ್ರಿಗೆ ಅಮೇರಿಕದಲ್ಲಿ ಡೇವಿಡನ್ನು ಹುಡ್ಕೋದಕ್ಕೆ ಕಷ್ಟವಾಗ್ತಿತ್ತು. ಅವ್ರ ಕೈಲಿಗೆ ಸ್ವಲ್ಪ ಹಣ ಇತ್ತು ಹೊರತು ಡೇವಿಡನ್ನು ಹುಡುಕೊಂಡು ಹೋಗುವಷ್ಟು ಹಣ ಅವ್ರ ಹತ್ರ ಇರಲಿಲ್ಲ. ಇದರಿಂದ ಹೀನಾಗೆ ತಪ್ಪಿಸ್ಕೊಳ್ಳೋಷ್ಟು ರಿಲೀಫ್ ಸಿಕ್ಕಿತ್ತು. ಅಮರ್ ಕಡೆಯವ್ರಿಗೆ ಡೇವಿಡನ್ನು ಬೇಗ ಅವ್ರಿಗಿಂತ ತಲುಪೋದಕ್ಕೆ ಸಾಧ್ಯವಾಗ್ತಿತ್ತು. ವಿಜಯ್ ಸ್ಥಿತಿ ಬಹಳ ಗಂಭೀರವಾಗಿದ್ದು, ಮಾತ್ರೆಗಳ ಡೋಸೇಜ್ ಜಾಸ್ತಿ ಇತ್ತು. ಸುಮಾರು ಅವಳ ಹತ್ರ ಇದ್ದ ಹೆಚ್ಚು ಮಾತ್ರೆಗಳನ್ನು ಡ್ರಿಂಕ್ಸ್ ಬಾಟಲ್ಗೆ ಹಾಕಿದ್ಲು. ಒಂದು ಪುಟ್ಟ ಡಬ್ಬಿಯಲ್ಲಿ ಸಣ್ಣ ಸಣ್ಣ 50 ಮಾತ್ರೆಗಳಿದ್ವು, ಅದನ್ನು ಫುಲ್ ದೊಡ್ಡ ಡ್ರಿಂಕ್ಸ್ ಬಾಟಲ್ಗೆ ಹಾಕಿದ್ಲು. ಇದರಿಂದ ವಿಜಯ್ನ ಕರಳು ಸುಟ್ಟಿತು. ಅವನ ಜನರು ಜಠರ ಡ್ಯಾಮೇಜ್ ಆಗಿತ್ತು. ವಿಜಯ್ ಅಮ್ಮ ಕಮಲಾಂಬಿಕೆ ವಿಷಯ ತಿಳಿದು ಹಾಸ್ಪಿಟಲ್ಗೆ ಬಂದಿದ್ದರು. ಅವರು ವಿಜಯ್ ಕಥೆಯನ್ನು ನೋಡಿ ಯಾರು ಇವನನ್ನು ಈ ಡಬ್ಬ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಕೊರೋದು ಅಂತ ಅಲ್ಲಿರೋರಿಗೆ ಜೊತೆ ಕೂಗಾಡ್ತಾ ಇದ್ರು.
ಅಲ್ಲಿಗೆ ಬಂದ ಡಾಕ್ಟರ್, ನೋಡಿ ಮೇಡಮ್, ಅವರು ಸರಿಯಾದ ಕೆಲಸನೇ ಮಾಡಿದ್ದಾರೆ. ಇಲ್ಲಿ ನಿಮ್ಮ ಪ್ರೆಸ್ಟೀಜನ್ನು ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರೆಸ್ಟೀಜ್ ಮುಖ್ಯವಾಗಿದ್ದರೆ ನಿಮ್ಮ ಮಗ ನಿಮ್ಮ ಕಣ್ಣು ಮುಂದೆ ಇರ್ತಾ ಇರಲಿಲ್ಲ. ಅವ್ರಿಗೆ ಟ್ರೀಟ್ಮೆಂಟ್ ಬೇಕಾಗಿತ್ತು, ಹತ್ತಿರವಿದ್ದ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಅಂತ ಡಾಕ್ಟರ್ ಹೇಳಿದರು. ಅಲ್ಲಿದ್ದ ಡಾಕ್ಟರ್ ತುಂಬ ಪ್ರಾಮಾಣಿಕರಾಗಿದ್ದರು. ಅವ್ರಿಗಿಂತಹ ದುರಾಂಕಾರದ ಮಾತುಗಳು ಇಷ್ಟ ಆಗ್ತಾ ಇರಲಿಲ್ಲ. ಇದನ್ನು ಕೇಳಿ ಕಮಲಾಂಬಿಕೆ ಮೌನವಾದರು. ಅವರು, ನನ್ನ ಮಗ ಈಗ ಹೇಗಿದ್ದಾನೆ ಅಂತ ಕೇಳಿದ್ರು. ಆಗ ಡಾಕ್ಟರ್, ನಾವು ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಿದ್ದೀವಿ. ಅವರು ಕುಡಿದಿರೋ ಡ್ರಿಂಕ್ಸಲ್ಲಿ ಕ್ಯಾನ್ಸರ್ ಟ್ಯಾಬ್ಲೆಟ್ ಮಿಕ್ಸ್ ಆಗಿದೆ. ಅದರ ಪ್ರಮಾಣ ತುಂಬಾ ಜಾಸ್ತಿ ಇದ್ದು ಅವ್ರ ಕರಳು ಹಾಗೆ ಚಟ್ರಕ್ಕೆ ಡ್ಯಾಮೇಜ್ ಆಗಿದೆ. ಇವ್ರಿಗೆ ಟ್ರೀಟ್ಮೆಂಟ್ ಆಗಬೇಕು. ಇವರು ಚೇತರಿಸ್ಕೊಳ್ಳೋದಕ್ಕೆ ಸುಮಾರು 1 ವರ್ಷನಾದರೂ ಬೇಕು ಅಂತ ಡಾಕ್ಟರ್ ಹೇಳಿದ್ರು. ಇದನ್ನು ಕೇಳಿ ಕಮಲಾಂಬಿಕೆಗೆ ಕಾಲು ಕೆಳಗಿನ ನೆಲ ಕುಸಿದಂತಾಯಿತು. ಅವಳು ಯೋಚನೆ ಮಾಡ್ತಾ ಕುಳಿತ್ಕೊಂಡ್ಬಿಟ್ಲು. ಅವಳಿಗೆ ಏನೂ ತೋಚ್ತಾ ಇರಲಿಲ್ಲ. ಅವಳ ಮನಸ್ಸಲ್ಲಿ, ನನ್ನ ಮಗನ ಈ ಸ್ಥಿತಿಗೆ ತಂದವ್ರು ಯಾರು, ಇವ್ನು ಏನು ಮಾಡಿಕೊಂಡ ಅಂತ ಯೋಚನೆ ಮಾಡಿ, ಡಾಕ್ಟರ್, ಅವ್ನು ಹುಷಾರಾಗ್ತಾನಾ ಅಂತ ಕೇಳಿದ್ರು. ಡಾಕ್ಟರ್, ಹೌದಮ್ಮ, ಹುಷಾರಾಗ್ತಾರೆ. ಅವ್ರ ಬಾಡಿಯಲ್ಲಿದ್ದ ಎಲ್ಲ ಟ್ಯಾಬ್ಲೆಟ್ ಪವರ್ ಮತ್ತು ಡ್ರಿಂಕ್ಸನ್ನು ಆಚೆ ತೆಗ್ದಿದ್ದೀವಿ. ಇವರು ಆ ಟ್ಯಾಬ್ಲೆಟ್ ತೊಗೊಂಡ 1 ದಿನ ನಂತರ ಬಂದಿದ್ದಾರೆ. ಆದ್ದರಿಂದ ಅವ್ರ ಸ್ಥಿತಿ ಗಂಭೀರವಾಗಿದೆ. ಇವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಕರೆ ಇವರು ಇನ್ನೂ ಬೇಗ ಹುಷಾರಾಗ್ತಾರೆ. ಜೀವಕ್ಕೆ ಏನೂ ಅಪಾಯ ಇಲ್ಲ ಅಂತ ಹೇಳಿದ್ರು. ವಿಜಯಮ್ಮ ಬಿಸ್ನೆಸ್ ಕತೆ ಏನು, ಮಾಫಿಯಾ ಕತೆ ಏನು ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡ್ರು. ಇನ್ನು ಅಮೇರಿಕದಲ್ಲಿದ್ದ ಹುಡುಗರು ಅಮರ್ಗೆ ಕಾಲ್ ಮಾಡಿದ್ರು. ಸರ್, ಡೇವಿಡ್ ಅನ್ನೋ ವ್ಯಕ್ತಿ ಇಂಡಿಯಾ ಬಿಟ್ಟು ಎಲ್ಲೋ ಹೋಗೇ ಇಲ್ಲ. ಆ ಫೋಟೋ ಇಲ್ಲೇ ಎಲ್ಲೋ ತೆಗ್ದಿರ್ಬೋದು ಸರ್ ಅಂತ ಹೇಳಿದ್ರು. ಆಗ ಅಮರ್, ಅದು ಹೇಗೆ ಸಾಧ್ಯ, ಫೋಟೋ ನೋಡಿದ್ರೆ ಇಂಡಿಯಾ ಅನಿಸುತ್ತೆ ಅಂತ ಹೇಳ್ದ. ಅಲ್ಲದೆ ಆ ಫೋಟೋ ತೆಗೆದಿರೋದು ಕೂಡ ಅವಳಿಗೆ ಗೊತ್ತಿಲ್ಲ ಅಂತ ಅಮರ್ ಹೇಳ್ದ. ಹೌದು ಸರ್, ನಾವು ಹರ್ಷದ್ ಸರ್ ಅವರ ಇನ್ಫ್ಲೂಯೆನ್ಸನ್ನು ಬಳಸ್ಕೊಂಡು ಡೇವಿಡ್ ಬಗ್ಗೆ ವಿಚಾರಿಸಿದಾಗ ಅವ್ರ ಟ್ರಾವೆಲ್ ಹಿಸ್ಟ್ರಿ ನಮಗೆ ಸಿಕ್ಕಿದೆ. ಅವರು ಈ 2 ವರ್ಷಗಳಲ್ಲಿ ಇಂಡಿಯಾ ಕಡೆ ಬಂದೇ ಇಲ್ಲ ಅಂತ ಇನ್ಫಾರ್ಮೇಷನ್ ಇದೆ ಸರ್ ಅಂತ ಅಮರ್ ಹೇಳ್ದ. ಡೇವಿಡ್ ಸಿಕ್ಕಿದಾನಾ ಅಂತ ಅಮರ್ ಕೇಳ್ದ. ಆಗ ಆ ಹುಡುಗರು, ಅವ್ರ ಹುಡುಕಾಟದಲ್ಲೇ ಇದ್ದೀವಿ ಸರ್ ಅಂತ ಹೇಳಿದ್ರು. ಅಣ್ಣ ಬೇರೆಯವ್ರ ಕೆಲಸ ನಂಬ್ಕೊಂಡು ಕೂರೋದಕ್ಕೆ ಆಗೋದಿಲ್ಲ ಅಂತ ಅವನು ಕೂಡ ಅಮೇರಿಕಾಗೆ ಬಂದಿದ್ದ. ಆದರೆ ಅಪ್ಪಂಗೆ ಹೆಲ್ತ್ ಹಾಳಾಗಿದ್ದರಿಂದ ಅವನು ವಾಪಸ್ ಬರ್ತಾ ಇದ್ದಾನೆ ಅಂತ ಹೇಳಿದ್ರು. ಇದನ್ನು ಕೇಳಿ ಆ ಹುಡುಗರು, ವಿಷಯ ತುಂಬಾ ಸೀರಿಯಸ್ ಇದೆ ಹರ್ಷದ್ ಸರ್ ಬಂದಿದ್ದಾರೆ ಅಂದರೆ ನಾವಿನ್ನು ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂದ್ಕೊಂಡು, ಇಲ್ಲ ಸರ್, ನಾವು ಹುಡುಕ್ತೀವಿ, ನೀವು ತೊಂದರೆ ತೊಗೋಬೇಡಿ ಅಂತ ಹೇಳ್ದ. ಆಗ ಅಮರ್, ಡೇವಿಡ್ ಫ್ಯಾಮಿಲಿ ಬಗ್ಗೆ ತಿಳಿತಾ ಅಂತ ಕೇಳ್ದ. ಹುಡುಗರು, ಡೇವಿಡ್ ಫ್ಯಾಮಿಲಿಯಲ್ಲಿ ಇಲ್ಲ ಸರ್ ಅಂತ ಹೇಳ್ದ. ಅವರು ಬೇರೆ ಯಾವುದೋ ಕಂಟ್ರಿಯಲ್ಲಿದ್ದಾರೆ. ಇವ್ರ ಪ್ರೊಫೆಷನ್ಗಾಗಿ ಅಮೇರಿಕದಲ್ಲಿ ವಾಸವಾಗಿದ್ದಾರೆ ಅಂತ ಕೇಳ್ದ. ಅಮರ್, ಸರಿಯಾಗಿ ಹುಡುಕಿದ್ದೀರಾ ಅಲ್ವಾ ಅಂತ ಹೇಳಿದಾಗ, ಅಲ್ಲಿದ್ದ ಹುಡುಗ, ಡೇವಿಡ್ ಅವರು ಇರೋ ಕಂಪ್ನಿಯಲ್ಲಿ ವಿಚಾರಿಸಿದಾಗ ಅವ್ರಿಗೊಬ್ರು ಗರ್ಲ್ ಫ್ರೆಂಡ್ ಇದ್ದಾರೆ ಅಂತ ಸುದ್ದಿ ಇದೆ ಸರ್ ಅಂತ ಹೇಳ್ದ. ಆಗ ಅಮರ್ ಆ ಹುಡುಗಿಯನ್ನು ವಾಚ್ ಮಾಡ್ತಾ ಇರಿ ಅಂತ ಹೇಳ್ದ. ಒಬ್ಬ ಹುಡುಗ, ಸರ್, ಅದೇನಂದರೆ ನಮಗೆ ಅವ್ರ ಕಾಲ್ ಹಿಸ್ಟ್ರಿ ಸಿಕ್ಕಿದೆ, ಡೇವಿಡ್ನ ಆರಾಮಾಗಿ ಹುಡುಕ್ಬೋದು ಅಂತ ಹೇಳ್ದ. ಅಮರ್, ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ, ನೀವು ಆ ಹುಡುಗಿಯನ್ನು ವಾಚ್ ಮಾಡಿ ಅಂತ ಹೇಳ್ದ. ಅದಕ್ಕೆ ಅಲ್ಲಿಂದ ಹುಡುಗ, ಕೆಲಸ ಈಗಾಗಲೇ ನಡೀತಾ ಇದೆ ಸರ್ ಅಂದ. ಆಗ ಅಮರ್, ಗುಡ್ ಅಂತ ಹೇಳಿ ಕಾಲ್ ಕಟ್ ಮಾಡ್ದ. ಅಮರ್ಗೆ ಅವರಮ್ಮ ವಂಜಾಯಿಂದ ಅಪ್ಪಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಮೇಲಿಯಾ ಮಾರ್ಟಿನ್ ಅವ್ರು ಬರ್ತಿದ್ದಾರೆ ಅಂತ ತಿಳಿದು ನಿರಾಳವಾಗಿ ನಿಟ್ಟುಸಿರು ಬಿಟ್ಟ. ಅಮೇರಿಕದಲ್ಲಿ ಡೇವಿಡನ್ನು ಹುಡುಕೋದು ಇನ್ನೂ ಕಷ್ಟವಾಗಿರಲಿಲ್ಲ. ಅಣ್ಣ ಕೂಡ ವಾಪಸ್ ಬರ್ತಾ ಇದ್ದ. ಅವನಿಗೆ ಮನಸ್ಸೆಲ್ಲನೂ ಸರಿಯಾಗ್ಬೋದು ಅನ್ನೋ ಸೂಚನೆಯನ್ನು ನೀಡ್ತಾ ಇತ್ತು. ಅವನು ಕೂಡ ಮಂಗಳೂರಿನಲ್ಲಿದ್ದ. ಅವನಿಗೆ ಕವಿತಾ ನೆನಪಾದ್ಲು. ಫೋನ್ ತೊಗೊಂಡು ಕವಿತಾ ನಂಬರ್ಗೆ ಡಯಲ್ ಮಾಡ್ದ. ಕವಿತಾ ಫೋನ್ ಪಿಕ್ ಮಾಡಿದ್ಲು. ಅವಳು, ಏನು ಬಾಲು, ವಿಷಯ ಅಂತ ಕೇಳಿದ್ಲು. ಆಗ ಅಮರ್, ಬಾಲು, ನೀವು ಅಮರನ್ನು ಭೇಟಿ ಮಾಡಬೇಕು ಅಂತ ಇದ್ರಿ ಅಲ್ವಾ, ಅವರು ಕೂಡ ಇವತ್ತು ಮಂಗಳೂರಲ್ಲಿದ್ದಾರೆ, ನೀವು ಓಕೆ ಅಂದರೆ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ಲು. ಕವಿತಾ, ಇವತ್ತು ಮಾಡಿಸ್ತೀರಾ, ನಾಳೆ ಆಗೋದಿಲ್ವಾ ಅಂದ್ಲು. ಅದಕ್ಕೆ ಅಮರ್, ಏನಾದರೂ ಕೆಲಸನಾ ಅಂತ ಕೇಳ್ದ. ಹೌದು, ಕೆಲಸ ಇದೆ ಅಂತ ಹೇಳಿದ್ಲು. ಆಗ ಅವನು, ಏನು ಕೆಲಸ, ಅಮರ್ ಸರ್ಗಿಂತ ಇಂಪಾರ್ಟೆಂಟ್ ಕೆಲಸನಾ ಅಂತ ಹೇಳ್ದ. ಹೌದು ಅಂತ ಹೇಳಿದ್ಲು. ಅಮರ್ ಸರಿ ಅಂತ ಹೇಳಿ ಕಾಲ್ ಕಟ್ ಮಾಡೋದಕ್ಕೆ ಹೋದ. ಆಗ ಮತ್ತೆ ನಾಳೆ ಮೀಟ್ ಮಾಡ್ಸೋಕ್ಕಾಗಲ್ವಾ ಅಂತ ಕೇಳಿದ್ಲು. ಅಮರ್ ನಗ್ತಾ, ಟ್ರೈ ಮಾಡ್ತೀನಿ ಅಂತ ಹೇಳಿ, ಇನ್ನೇನು ಸಮಾಚಾರ ಅಂತ ಕೇಳ್ದ. ಆಗ ಹೇಳಿ ನೀವು ಅಂದ್ಲು. ಅವನು, ಸುಮತಿಯವರು ಹೇಗಿದ್ದಾರೆ, ಚೆನ್ನಾಗಿದ್ದಾರಾ ಅಂತ ಕೇಳ್ದ.
ಅವಳಿಗೆ ಒಂಥರ ಫೀಲ್ ಆಗಿ ಅವ್ರ ನಂಬರ್ನ ಕೊಡ್ತೀನಿ ಕೇಳಿ ಅಂತ ಹೇಳಿದ್ಲು. ಅವನು ಈಗ ತಾನೇ ಚೆನ್ನಾಗಿದ್ಲು ಏನಾಯಿತು ಅಂತ ಅಂದ್ಕೊಂಡು ಅವನು ಹಾಗಲ್ಲ ನಿಮ್ಮ ಜೊತೆ ಯಾವಾಗಲೂ ಇರ್ತಾರಲ್ವಾ ಅದಕ್ಕೆ ಕೇಳಿದೆ ಅಂದ. ಅವಳು ಹೌದು ಚೆನ್ನಾಗಿದ್ದಾರೆ ನೀವು ಹೇಗಿದ್ದೀರಾ ಅಂದ್ಲು. ನಾನು ಪರವಾಗಿಲ್ಲ ನೀವು ಹೇಗಿದ್ದೀರಾ ಅಂತ ಕೇಳ್ದೆ. ಅವಳು ಅಷ್ಟೇ ಚೆನ್ನಾಗಿದ್ದೀನಿ ಇಬ್ಬರು ಒಂದೇ ಟೈಮ್ಗೆ ಮತ್ತೆ ಅಂದರು. ಇಬ್ಬರು 2 ಸೆಕೆಂಡ್ಸ್ ಸುಮ್ಮನಾಗಿ ನೀವು ಹೇಳಿ ಅಂತ ಮತ್ತೆ ರಿಪೀಟ್ ಮಾಡಿದ್ರು. ನಂತರ ಕವಿತಾನೇ ಸುಧಾರಿಸ್ಕೊಂಡು ಮಾತನಾಡ್ತಾ ಹೇಗಿದೆ ಕೆಲಸ ಅಂತ ಕೇಳಿದ್ಲು. ಅದಕ್ಕೆ ಹೌದು ಚೆನ್ನಾಗಿದೆ ಅಂದ ಅವನು. ನಿಮ್ಮ ಓದು ಇಲ್ಲಿಗೆ ಬಂತು ಅಂತ. ಅದಕ್ಕೆ ಅವಳು 3 ತಿಂಗಳು ಹೇಗೋ ಮಾಡಿ ಮುಗಿಸಿದೆ ಮುಗೀತು ಅಂತ ಹೇಳಿದ್ಲು. ಆಗ ಅವರು ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಕೇಳ್ದ. ನೋಡೋಣ ಅಪ್ಪ ಅಮ್ಮ ಹೇಳಿದಾಗೆ ಅಂತ ಹೇಳಿದ್ಲು. ಅಮರ್ ಗುಡ್ ಅಂದ. ನಿಮಗೆ ಅಮರ್ ಸರ್ ಹತ್ರ ಕೆಲಸ ಮಾಡಬೇಕು ಅಂದರೆ ಖಂಡಿತ ಬರ್ಬೋದು. ನಿಮಗೂ ಕೆಲಸ ಸಿಗೋದಕ್ಕೆ ಒಳ್ಳೆ ಇನ್ಫ್ಲೂಯೆನ್ಸ್ ಆಗುತ್ತೆ ಅಂತ ಕವಿತಾ ಹಾಗೆ ಅದರ ಐಡಿಯಾ ತಲೆಯಲ್ಲಿತ್ತು. ಅದಕ್ಕೆ ಅವನು ಅಪ್ಪ ಅಮ್ಮ ಕೇಳ್ತೀನಿ ಪ್ರಾಬ್ಲಮ್ ಅಂದರೆ ಬೆಂಗಳೂರಿಗೆ ಬರಬೇಕು ನೋಡೋಣ ಏನಾಗುತ್ತೆ ಅಂದ್ಲು. ಅಮರ್ ಮನಸ್ಸಿನಲ್ಲಿ ನಿನಗೋಸ್ಕರ ಆದರೂ ಮಂಗಳೂರಿಗೆ ಬಂದು ಪಾಠ ಮಾಡ್ತೀನಿ ಅಂತ ಅಂದ್ಕೊಂಡು ಕವಿತಾ ತಲೆ ಕೆಡಿಸ್ಕೋಬೇಡ ಅಮರ್ ಸರ್ ಮಂಗಳೂರಲ್ಲಿ ಜಾಸ್ತಿ ಇರ್ತಾರೆ ನಿನ್ನ ಅಪ್ಪ ಅಮ್ಮನ ಕೇಳಿ ನೋಡು ಅಂತ ಹೇಳಿದ್ದು. ಟೈಮ್ ಸಂಜೆ 6:30 ಇಬ್ಬರು ಟೈಮ್ ನೋಡಿಕೊಂಡು ಫ್ಲೈಟ್ 7 ಗಂಟೆಗೆ ಬರುತ್ತೆ ಅಷ್ಟರಲ್ಲಿ ಏರ್ಪೋರ್ಟ್ ಇರಬೇಕು ಅಂತ ಸರಿ ಕೆಲಸ ಇದೆ ಅಂತ ಹೇಳಿ ಇಬ್ಬರು ಒಟ್ಟಿಗೆ ಕಾಲ್ ಕಟ್ ಮಾಡಿದ್ರು. ಮೈಸೂರಿನ ಫ್ಯಾಕ್ಟ್ರಿಯಲ್ಲಿ ಸಂಜೆ ಆಗ್ತಾ ಇತ್ತು. ಕವಿತಾ ಹೇಳ್ದ ಹಾಗೆ ಪರಿಶಿವ ಹಾಗೆ ಸವಿತಾ ಫ್ಯಾಕ್ಟ್ರಿ ಬ್ಯಾಕ್ ಡೋರಿಂದ ಕಳಿಸ್ದ. ಕಾರ್ ಹತ್ಕೊಂಡು ಮಂಗಳೂರಿನ ಕಡೆ ಹೊರಟರು. ಹರ್ಷ ಕಡೆಯವರು ಅವ್ರ ಮೇಲೆ ಕಣ್ಣಿಟ್ಟಿದ್ರು. ಇದು ತಿಳಿದು ಒಂದಷ್ಟು ಜನ ಪರಿಶಿವ ಮತ್ತು ಸವಿತಾ ಅವರನ್ನು ಕಾರನ್ನು ಹಿಂಬಾಲಿಸಿದ್ರು. ಕವಿತಾ ಸೀದಾ ಏರ್ಪೋರ್ಟ್ ಕಡೆ ಹೊರಟಳು. ಅಮರ್ ಕೂಡ ಏರ್ಪೋರ್ಟ್ ಕಡೆ ಹೊರಟಿದ್ದ. ಫ್ಲೈಟಲ್ಲಿ ಯಾವುದಾದ್ರೂ ಇನ್ಸಿಡೆಂಟ್ ಹೀನಾ ಹಾಗೆ ಹರ್ಷದ ಜೊತೆ ನಡೆಯುತ್ತಾ? ಅಮರ್ ಮತ್ತು ಕವಿತಾ ಒಂದೇ ಏರ್ಪೋರ್ಟ್ನಲ್ಲಿ ಭೇಟಿ ಆಗ್ತಾರಾ? ಅಮರ್ಗೆ ಕವಿತಾ ಮೇಲೆ ಡೌಟ್ ಬರ್ಬೋದಾ? ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡಲ್ಲಿ. ಅಲ್ಲಿ ತನಕ ಕೇಳಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸ್. ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋಸ್ನ ಶೇರ್ ಮಾಡಿ. ಲವ್ ಯು ಆಲ್. ಬಾಯ್.